ಕುಮಾರಣ್ಣರವ್ರನ್ನ ಮಾತನಾಡುವಂತ ಸಂದರ್ಭದಲ್ಲಿ ಅವರ ಅಸೆಟ್ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇವರೇನು ಆಲೂಗೆಡ್ಡೆ ಬೆಳೆದಿದ್ರ ಅಂತ ಈ ಕಾಂಗ್ರೆಸ್ನವ್ರು ಕೇಳದ್ ನಾನು. ಕುಮಾರಣ್ಣರವರು ಫಿಲಂ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ರು, ಫಿಲಂ ತೆಗಿತಿದ್ರು, ನಿರ್ಮಾಪಕರಾಗಿದ್ರು, ಮಗ ಆಕ್ಟರ್ ಆಗಿ ಅನೇಕ ಸಿನಿಮಾಗಳನ್ನ ಮಾಡಿದ್ದಾರೆ, ವ್ಯವಸಾಯನೂ ಕೂಡ ಮಾಡಿದ್ದಾರೆ. ನಿಮ್ಮಲ್ಲೆಲ್ಲ ಈಗ ರಾಜಕಾರಣಿಗಳು ಇದಾರಲ್ಲ, ಸಮಾಜವಾದಿ ನಾಯಕರು, ಹೀಗೆ ಬಹಳಷ್ಟು ರಾಜಕಾರಣಿಗಳು ಇದಾರಲ್ಲ, ಅವರೆಲ್ಲ ಏನು ಭತ್ತ ಬೆಳ್ತಿದ್ರ, ರಾಗಿ ಬೆಳ್ತಿದ್ರ, ಕಡಲೆಕಾಯಿ ಬೆಳ್ತಿದ್ರ ಕಾಂಗ್ರೆಸ್ನವ್ರ? ನನ್ನನ್ನು ಸೇರಿದಾಗ ರಾಜಕಾರಣದ ವ್ಯವಸ್ಥೆನಲ್ಲಿ ಯಾರೂ ಕೂಡ ಪ್ರಾಮಾಣಿಕರಿಲ್ಲ. ನಿಮ್ಮ ಮನಸ್ಸಾಕ್ಷಿ ಕೇಳ್ಕೊಳ್ಳಿ. ಬೇಕಾದ್ರೆ ಕರೀರಿ ನಿಮ್ಮ ಮುಖ್ಯಮಂತ್ರಿನ ಮತ್ತೆ ನಿಮ್ಮ ಉಪಮುಖ್ಯಮಂತ್ರಿನ, ಇರ್ಬೋದು ಪರ್ಸೆಂಟೇಜ್. ಒಬ್ರು 100%, ಒಬ್ರು 90%, ಒಬ್ರು 80%, ಒಬ್ರು 10%. ಭ್ರಷ್ಟಾಚಾರ ನಡೀತಾ ಇರೋದನ್ನ ನೋಡ್ಕೊಂಡು ಕೂತ್ಕೊಂಡಿರೋದು ಕೂಡ ಅಕ್ಷಮ್ಯ ಅಪರಾಧ. ಇವತ್ತು ನಿಮ್ ಕಾಂಗ್ರೆಸ್ನ ಅಭ್ಯರ್ಥಿಗಳೆಲ್ಲ ಇಡೀ ರಾಜ್ಯದಲ್ಲಿ ಒಂದೊಂದು ಚುನಾವಣೆಗೆ 16 ಕೋಟಿ ಮಾಡಿದ್ರಲ್ಲ, ಅವ್ರಿಗೆ ಕೊಟ್ರಲ್ಲ ದುಡ್ಡು, ಎಲ್ಲಿಂದ ಬಂತು? ಯಾಕೆ ಜನರನ್ನ ತಪ್ಪದಾರಿಗೆಳೆಯುವಂಥದ್ದನ್ನ ಮಾಡ್ತೀರಿ? ಯಾರು ಕೂಡ ಪ್ರಾಮಾಣಿಕರಿಲ್ಲ. ಜನಕ್ಕೂ ಗೊತ್ತಾಯ್ತದು. ಅದರಿಂದ ಕತೆ ಹೇಳದ ಗುಡಿ, ಸತ್ಯ ಒಪ್ಪಿಕೊಳ್ಳಿ. ಕರೆಯಿಲ್ಲದೆ ಸಾರ್ವಜನಿಕ ವೇದಿಕೆಗೆ ನಾನು ಹೇಳ್ತೀನಿ, ಯಾರ್ಯಾರ್ದು ರಾಜಕಾರಣದ ಎಷ್ಟೆಷ್ಟು ಪರ್ಸೆಂಟ್ ಅಂತ ಮುಖ ನೋಡಿದ್ರೆ ಎಷ್ಟೆಷ್ಟು ಪರ್ಸೆಂಟ್ ಅವ್ರೆ. ಅದರಿಂದ ನಾವೆಲ್ಲರೂ ಗಾಜಿನ ಮನೇಲಿ ಇದ್ದೀವಿ. ಒಪ್ಕೊಳ್ಳಿ ಸತ್ಯನ. ಇವತ್ತು ದುಡ್ಡಿಲ್ಲದೆ ರಾಜಕಾರಣ ಮಾಡಕ್ಕಾಗಲ್ಲ. ಅದಕ್ಕೆ ದುಡ್ಡ ಹೊಡಿತಾ ಇದ್ದೀರಿ. ಇಡೀ ವ್ಯವಸ್ಥೆ ಗೊತ್ತಿರ್ತಕ್ಕಂಥದ್ದು. ಕೇಳ್ತಾರೆ ನಮ್ಮನ್ನ. ನಮ್ಮ ಮನೆ ವಿಧಾನಸಭೆಯಲ್ಲಿ ಹೇಳ್ದೆ, 15 ವರ್ಷ ನಾನು ನಿನ್ ಜೊತೆಗೆ ಗೆದ್ದಿದ್ದೀನಣ್ಣ, ನಮ್ಮೂರ್ ತಾಲೂಕು ಮಾಡಿದೆ, ನನಗೇನ್ ಮಾಡಿದೆ ಅಂತ ಕೇಳಿದ್ರು. ನಾವೇನಾರ ಮಾಡ್ಬೇಕು ಅಂದ್ರೆ ನಾವ್ ಇನ್ನೊಬ್ರ ತ ಕೈ ಚಾಚಲೇಬೇಕಲ್ಲ. ಇದು ವ್ಯವಸ್ಥೆ. ಅದರಿಂದ ಜೆಡಿಎಸ್ ಅವ್ರಿಗಿಂತ ಭ್ರಷ್ಟಾಚಾರ ಅತಿ ಹೆಚ್ಚಿರ್ತಕ್ಕಂಥದ್ದು ನಿಮ್ಮ ಪಕ್ಷದಲ್ಲೇ. ಆ ಸ್ವಾಮಿ, ನಾವೇನು ಮಾತಾಡಕ್ ಹೋಗ್ತಾ ಇಲ್ಲ. ಒಂದು ಹಿಂದುಳಿದ ವರ್ಗಗಳಲ್ಲಿ ಸ್ಕೂಲ್ಗೆ ಒಂದು ಟಿವಿ ಟೆಂಡರ್ ಆಗದೆ. ಒಂದು ಟಿವಿಗೆ 1.25 ಲಕ್ಷ ರೂಪಾಯಿ ನೋಡಿದೀವಿ ಹೈಯೆಸ್ಟ್. ಅಂದ್ರೆ ಮಕ್ಕಳುಗಳು ನೋಡ್ತಾರಲ್ಲ, ಅದಕ್ಕೆ ಹೋಗೊಂದ್ಸತಿ ತೆಗೆದು ನೋಡಿ ಎಷ್ಟು ಲಕ್ಷ ಬಿಲ್ ಮಾಡಿದಿರಿ ಅದ ಅಂತ. ಎಷ್ಟು ಲಕ್ಷ ಐಂದದ ಹೆಸರನ್ನ ಹೇಳ್ಕೊಂಡು ಬಂದ್ರಲ್ಲ, ಅದಕ್ಕೆ ಎಷ್ಟು ಲಕ್ಷ ಬಿಲ್ ಮಾಡಿದಿರಿ ಆ ಹಿಂದುಳಿದ ವರ್ಗಗಳ ಇಲಾಖೆಯಲ್ಲಿ. ಅದರಿಂದ ಜನಕ್ಕೂ ಗೊತ್ತು, 2 ವರ್ಷ ಚುನಾವಣೆ ಬರ್ಲಿ ಅಂತ ಕಾಯ್ತಾ ಇದ್ದಾರೆ.
ನಮ್ಮ ಉಪಮುಖ್ಯಮಂತ್ರಿಗೆ ಹೇಳಿದ್ದಾರೆ, ಮುಂದೇನೂ ನಾವೇ ಅಂತ. ಜನ ತೀರ್ಮಾನ ಮಾಡ್ತಾರೆ. ಸಮ್ಮಿಶ್ರ ಸರ್ಕಾರ ಬೇಕಾ ಇಲ್ಲ ನಿಮ್ದೇ ಸರ್ಕಾರ ಬೇಕಾ? ನಿಮ್ಮೆಲ್ಲರಲ್ಲಿ ಪಾಪ ಇನ್ನು 2 ವರ್ಷದ ಏನಾದ್ರು ಹೇಳಿ ಮೆಚ್ಚುಗೆ ತಗೊಂಡು ಯಾವ್ದಾರು ಬೋರ್ಡು ಚೇರ್ಮನ್ ಬೇಡ ಅಂತ ಹೇಳಲ್ಲ, ಆದ್ರೆ ಸ್ವಲ್ಪ ಸತ್ಯ ಮಾತಾಡಿ. ಜ್ಞಾನವೇ ತೀರ್ಮಾನ ಮಾಡ್ಬಿಟ್ಟವ್ರ. ನಾವು ಹೋಗಿ ಜನರ ಮುಂದೆ ನಿಂತ್ಕೊಂಡ್ರೆ ಇವನ್ ಇಷ್ಟು ಪರ್ಸೆಂಟು, ಏನಾಗ್ತಾ ಇದೆ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.